ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ. ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರಿಗೆ ಇದುವರೆಗೆ ಜೀವನ ಭದ್ರತೆಗಾಗಲಿ ಕಲ್ಯಾಣಕ್ಕಾಗಲಿ ಸರಿಯಾದ ಯೋಜನೆಗಳನ್ನ ಅನುಷ್ಠಾನಕ್ಕೆ ಬಂದಿರಲೇ ಇಲ್ಲ. ಸರ್, ತಮ್ಮ ಹೆಸರು? ಬಿಟಿ ಶಿವಕುಮಾರ್ ಅಂತ. ಎಷ್ಟು ವರ್ಷದಿಂದ ಬಸ್ ಓಡಿಸ್ತಾ ಇದ್ದೀರಾ? ಸರ್, ಒಂದು 15 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಹೇಗಿದೆ ಜೀವನ, ಹೇಗಿದೆ ಕೆಲಸ? ಜೀವನ ಏನು ಸಹ ಕಷ್ಟ ಇದ್ರೆ ಸುಖ ಇಲ್ಲ ಅಂತ ಏನಿಲ್ಲ. ಹಂಗಾಗಿ ದಿನ ನಾವು ಒಂದು 4 ಸಿಂಗಲ್ ಮಾಡ್ತೀವಿ. ಬೆಳಗ್ಗೆ ಅಲ್ಲಿ 4 ಗಂಟೆ ಬಿಡ್ತೀವಿ ನರಸೀಪುರ, ತಿರುಗಿ ಇಲ್ಲಿ ಒಂದು ನರಸೀಪುರ 4 ಗಂಟೆ ಬಿಟ್ಟು ಇಲ್ಲಿ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ 7 ಗಂಟೆ ಬರ್ತೀವಿ. ತಿರ್ಗಿ 8:50 ಬಿಟ್ಟು ಹೋಗಿ 12 ಗಂಟೆ 12 ಕಾಲು ಅಲ್ಲಿ ಹೋಗ್ತೀವಿ. ತಿರ್ಗಿ ಅಲ್ಲಿಂದ 1 ಗಂಟೆ ಬಿಟ್ಟು ಇಲ್ಲಿ 4:15 4 ಕಾಲು ಬರ್ತೀವಿ. ತಿರ್ಗಿ 5:45 ಬಿಡಬೇಕು. ಟ್ರಾಫಿಕ್ಕು ಹೆವಿ. ಸರ್ಕಾರದ ಏನೋ ಸವಲತ್ತುಗಳಿದೆಯಾ? ಸರ್ಕಾರದಿಂದ ಸದ್ಯಕ್ಕೆ ಏನು ಸವಲತ್ತು ಇಲ್ಲ ಗುರುಗಳು. ಏನು ಸವಲತ್ತು ಇದೆ ಅಂತ ಏನಾದ್ರು ಗೊತ್ತಾ ವಿಚಾರ? ಏನಿಲ್ಲ. ಅದೇ ಏನಾದ್ರು ಕೊಟ್ಟರೆ ಮಾಡೋರು ಆಯ್ತು. ಇನ್ಶೂರೆನ್ಸ್ ಮಾಡಿಸೋರು ಆಗುತ್ತೆ ಸರ್ಕಾರದಿಂದ. ಇತ್ತೀಚಿನ ದಿನಗಳಲ್ಲಿ ಕಳೆದ ವಾರ ಅಷ್ಟೇ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯಿಂದ ಬರೀ ಲೇಬರ್ ಕಾರ್ಡ್ ಬರೀ ಕಟ್ಟಡ ಕಾರ್ಮಿಕ ಕಾರ್ಯಕರ್ತರು ಮಾತ್ರ ಇತ್ತು. ಹೌದು. ಇದು ಸಂಘಟಿತ ಒಂದು ಖಾಸಗಿ ವಾಹನ ಡ್ರೈವರ್ಗಳು, ಖಾಸಗಿ ವಾಹನ ಕಂಡಕ್ಟರ್ಗಳು ಕಳೆದು ರೂಢಿಯಲ್ಲಿಸ್ಬಿಡ್ತಾರೆ. ಹೌದು. ಇದು ಈ ಮಾಡಿದವರು ಸಂತೋಷ್ ಲಾಡ್ ಮಾಡಿದ್ದು ಎಷ್ಟು ಮಟ್ಟಿಗೆ ಖುಷಿ ಅನಿಸುತ್ತೆ? ಏನೆಲ್ಲ ಬದಲಾವಣೆ ಮಾಡಬೇಕು ಸರ್? ಮತ್ತೆ ಆ ಥರ ಮಾಡಿರೋದು ಖುಷಿ ಅನಿಸುತ್ತೆ ಸರ್. ಅದೇ ಮಾಡಿದ್ರೆ ನಮಗೂ ಅನುಕೂಲ. ಅದು ಈ ಕಟ್ಟಡ ಕಾರ್ಮಿಕರು ಮಾಡಿದಾರಲ್ಲ ಆ ಥರ ನಮಗೂ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಮಾಡಿದ್ದಾರೆ ಆಲ್ರೆಡಿ ಇನ್ಶೂರೆನ್ಸ್ 5 ಲಕ್ಷ ಗಂಟೆ ಇನ್ಶೂರೆನ್ಸ್. ಹೌದು. ಮಕ್ಕಳಿಗೆ ಏನಾದ್ರು ಎಜುಕೇಶನ್ ಬಗ್ಗೆ ಅದೆಲ್ಲ ಮಾಡಿದ್ದಾರೆ. ಈಗ ಖಾಸಗಿ ವಾಹನ ಡ್ರೈವರ್ಗಳಾಗಿರ್ಬೋದು ಮತ್ತೆ ಕಂಡಕ್ಟರ್ಗಳಾಗಿರ್ಬೋದು ಇನ್ಶೂರೆನ್ಸ್, ಎಜುಕೇಶನ್ ಮತ್ತೆ ಮಕ್ಕಳಿಗೆ ಅದರ ಮದುವೆ ಮಾಡಿದ ಒಂದಿಷ್ಟು ಸಹಾಯಧನ ಅಂತ ಸರ್ಕಾರದಿಂದ ಕೊಡೋದು. ಹೌದು, ಮಾಡ್ಬೇಕು ಸರ್. ಈ ಥರ ಮಾಡಿದ್ದಾರೆ. ಹೌದು. ಕಳೆದ ವಾರ ಅಷ್ಟೇ ಜಾರಿಗೆ ಮಾಡಿದ್ದಾರೆ. ಈ ಸಂತೋಷ್ ಲಾಡ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ವಿಚಾರಕ್ಕೆ? ತುಂಬಾ ಖುಷಿಯಾದ ವಿಷಯ, ಸಂತೋಷಕರವಾದ ವಿಷಯ. ಧನ್ಯವಾದಗಳು ಹೇಳ್ಬೇಕು ಅವ್ರಿಗೆ ಸರ್. ಇನ್ನ ಈ ಕಾರ್ಮಿಕರಿಗೆ ಏನಾದರೂ ಒಳ್ಳೆಯದು ಮಾಡಬೇಕೆಂಬುದು ಸಂತೋಷ್ ಲಾಡ್ ತುಡಿತದಿಂದ ಕರ್ನಾಟಕ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ ಎಂಬ ಕಲ್ಯಾಣ ಯೋಜನೆಯನ್ನ ರೂಪುಗೊಂಡಿತ್ತು. ನಮ್ಮ ಹೆಸರು ರಮೇಶ್ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾವು ಒಂದು 20 ವರ್ಷದಿಂದ ಬಸ್ ಓಡಿಸ್ತಾ ಇದ್ದೀವಿ. ಕಲಸಿಪಳ್ಳೆನೆ CRN ಗಾಡಿ ಇದು. ತಮಿಳ್ನಾಡಿಗೆ ಹೋಗುತ್ತೆ, ಬೆಂಗಳೂರಿಗೆ ಬರುತ್ತೆ. ಬೆಂಗಳೂರು ಬರುತ್ತೆ. ಮತ್ತೆ ಹೇಗಿದೆ ಕಷ್ಟ? ಏನಿದೆ ಕಷ್ಟ ಸರ್? ಇವಾಗ ಜಾಮಲ್ಲಿ ಸಿಕ್ಕಾಕೊಂಬಿಟ್ರೆ 2 ಅವರ್ 3 ಅವರ್ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಗೇರ್ ಹಾಕಿ ಏನು ಮಾಡೋದು? ಕಷ್ಟ ಆದರೆ ಓಡಿಸ್ಲೇಬೇಕು ಗಾಡಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಒಂದು 20 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀರಿ. ಇದಕ್ಕೆ ಮೇಲೆ ಆಗಲ್ಲ ಸರ್, ಯಾಕಂದರೆ ಬೆಂಗಳೂರು ಗಾಡಿ ಓಡಿಸೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಜಾಮ್. ಇವಾಗ ಸಾಯಂಕಾಲ ಗಾಡಿ ಎತ್ಬಿಟ್ರೆ 10 ಗಂಟೆ ಆದರೆ ಆಯಿತು, 11 ಗಂಟೆ ಆದರೆ ಆಯಿತು, ಹೇಳೋಕ್ಕಾಗಲ್ಲ. ಅದು ಫ್ಲೈಓವರ್ ಇದ್ರೆ ನಾವು ಫ್ಲೈಓವರ್ ಮೇಲೆ ಜಾಮ್ ಆಗುತ್ತೆ. ಅಲ್ಲಿ ಜಾಮ್ ಆಗುತ್ತೆ. ಅಲ್ಲಿ ಹೊಸ ರೋಡ್ ನೇರಕ್ಕೆ ಕಿತ್ಕೊಂಡ್ಬಿಡ್ತಾರೆ. ಎಲೆಕ್ಟ್ರಿಸಿಟಿ ಡೌನ್ ಗಂಟೆ ಜಾಮ್ ಆಗುತ್ತೆ. ಈಗ 20 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಅಂತ ಅಂದರೆ ಈ ಸರ್ಕಾರದಿಂದ ಏನು ಸವಲತ್ತುಗಳಿದೆಯಾ? ಏನು ಇಲ್ಲ ಸರ್, ಏನು ಕೊಡಿಲ್ಲ ಅವರು. ಅಟ್ಲೀಸ್ಟ್ ಒಂದು ಕ್ವಾರ್ಟರ್ ಕೂಡ ಕಾಸು ಕೊಡಿಲ್ಲ ಅವರು. ಏನೂ ಮಾಡಲ್ಲ ಅವರು. ನಾವು ಕೇಳಿ ಸಾಕಾಗ್ಬಿಟ್ಟು ನಾವು ಬಿಟ್ಟೇ ಅದನ್ನ. ಈಗ ಕಳೆದ ವಾರ ಅಷ್ಟೇ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಒಂದು ಖಾಸಗಿ ವಾಹನ ಡ್ರೈವರು, ಕಂಡಕ್ಟರ್ಗಳಿಗೆ ಮತ್ತು ಖಾಸಗಿ ಸಂಸ್ಥೆಗಳ ವಾಹನಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಎಲ್ರಿಗೂ ಕೂಡ ಕಾರ್ಮಿಕ ಇಲಾಖೆಯಿಂದ ಒಂದು ಸ್ಮಾರ್ಟ್ ಕಾರ್ಡ್ ಅಂತ ವಿತರಣೆ ಮಾಡ್ತಿದ್ದಾರೆ. ಹೌದು. ಅದ್ರ ಬಗ್ಗೆ ಗೊತ್ತು, ಹೇಳ್ತಾ ಇದ್ದಾರೆ ಅಷ್ಟೇ, ಇನ್ನೂ ಮಾಡಲಿಲ್ಲ ಅವರು. ಕಳೆದ ವಾರ ಅಷ್ಟೇ ಜಾರಿಯಾಗಿ. ಹೌದು ಹೇಳ್ತಾ ಇದ್ದಾರೆ, ನಮಗೂ ಹೇಳಿದ್ದಾರೆ. ಇನ್ನು ಮತ್ತೆ ಅದು ಏನು ಯಾವಾಗ ಕೊಡ್ತಾರೆ, ಏನು ಇದು ಮಾಡ್ತಾರೆ ಅಂತ ಏನೂ ಹೇಳಿಲ್ಲ. ಯಾವ ಸರ್ಕಾರನೂ ಮಾಡಿಲ್ಲ. ಈ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆ. ಹೌದು, ಹೇಳ್ತಾ ಇದ್ದಾರೆ. ಹೌದು ಹೇಳ್ತಾರೆ, ನಮ್ಗೆ ಇನ್ನೂ ಮಾಡಲಿಲ್ಲ. ನಾವು ನೋಡೋಣ ಯಾವಾಗ ಮಾಡ್ತಾರೆ, ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ವಿಚಾರವಾಗಿ ಸಂತೋಷ್ ಲಾಡ್ ಏನು ಇಷ್ಟಪಡ್ತಾರೆ? ಇದು ಇಲ್ಲ, ಅವರು ಪರವಾಗಿಲ್ಲ. ಅವ್ರು ಹೇಳಿದ ಲೆಕ್ಕಾಚಾರದಲ್ಲಿ ಆಗುತ್ತೆ. ಅವ್ರೇನೋ ಮಾಡಿಕೊಟ್ರೆ ಹೆಲ್ಪ್ ಮಾಡ್ಬೇಕು ಸರ್. ಇವಾಗ ಡ್ರೈವರ್ ಅಂದರೆ ಹೆಲ್ಪ್ ಮಾಡಲೇಬೇಕು. ಅದಕ್ಕೆ ನಾವು ನೋಡೋಣ ವೆಯ್ಟ್ ಮಾಡ್ತಾ ಇದ್ದೀರಿ. ಯಾವ ಸರ್ಕಾರ ಕೂಡ ಇದು ಜಾರಿ ಆಗಿಲ್ಲ. ಇವರು ಕೂಡ ಒಂದು ಹೌದು ಅಸಂಘಟಿತ ವರ್ಗವನ್ನು ಚೂಸ್ ಮಾಡಿ ಒಂದು ಖಾಸಗಿ ವಾಹನ ಡ್ರೈವರ್ಗಳನ್ನು ಚೂಸ್ ಮಾಡಿ ಇವ್ರನ್ನ ಕಾರ್ಮಿಕರ ಥರ ಗುರುತಿಸಿ ಹೌದು ಇಷ್ಟೊಂದೆಲ್ಲ ಮಾಡ್ತಾರೆ. ಏನು ಹೇಳಿ ಕೇಳ್ತಾರೆ ಸಂತೋಷ್ ಲಾಡ್ ಅವ್ರಿಗೆ? ಏನು ಕೇಳೋ ಸರ್, ಅದೇ ಹಿಂಗೆ ನಮ್ದೇನೋ ನಮಗೆ ಇವಾಗ ಗಾಡಿ ಓಡಿಸ್ತೀರಿ, ಹೆಚ್ಚು ಕಮ್ಮಿ ಇದ್ರೆ ಏನೋ ಒಂದು ಜವಾಬ್ದಾರಿ, ಏನೋ ಹೆಂಡತಿ ಮಕ್ಕಳಿಗೆ ಏನೋ ಒಂದು ಅನುಕೂಲ ಆಗೋಷ್ಟು ಸಭೆಯಲ್ಲೂ ಮಾಡಿಕೊಟ್ರೆ ನಮಗೆ ಒಂದು ಇದಾಯ್ತು. ನಮ್ಗೆ ಇನ್ನೇನು ದುಡ್ಡು ಕಾಸು ಏನು ಬೇಕಾಗಿಲ್ಲ. ನಮಗೆ ಅಷ್ಟು ಮಾಡಿಕೊಟ್ರೆ ಸಾಕು. ಡ್ರೈವರ್ ಒಂದು ಕಾಲು ಹೋಯ್ತು, ಕೈ ಹೋಯ್ತು, ಇಲ್ಲ ಅವನು ಜೀವನಕ್ಕೆ ಏನೋ ಒಂದು ಇದು ಮಾಡಿದೆ. ಇನ್ಶೂರೆನ್ಸ್ 5 ಲಕ್ಷ ಗಂಟೆ ಇನ್ಶೂರೆನ್ಸ್ ಮತ್ತು ಫ್ರೀ ಎಜುಕೇಷನ್. ಹೌದು. ಹಾಸ್ಪಿಟಲ್ ಖರ್ಚು ಮತ್ತು ಮೊಬೈಲ್ ಕ್ಯಾಂಟೀನ್. ಹೌದು. ಸಪೋಸ್ ಅಲ್ಲೇ ಏನಾದ್ರು ಹುಷಾರಿದ್ರೆ ಅಲ್ಲಿಗೆ ಬಂದು ಆಂಬುಲೆನ್ಸ್ ಚಿಕಿತ್ಸೆ ಕೊಡುವಂಥದ್ದೆಲ್ಲ ಜಾರಿ ಮಾಡಿದ್ದಾರೆ. ಹೌದು ಹೇಳಿದ್ರೆ ಅಷ್ಟು ಮಾಡಿಕೊಟ್ರೆ ನಮ್ಗೆ ಸಾಕು. ಅವರು 35 ಲಕ್ಷಕ್ಕೂ ಅಧಿಕ ಖಾಸಗಿ ವಾಣಿಜ್ಯ ಸಾರಿಗೆ ವಲಯದ ಕಾರ್ಮಿಕರಿಗೆ ಈ ಯೋಜನೆ ಪ್ರಯೋಜನವಾಗಿದೆ. ಫಲಾನುಭವಿಯು ಮೃತಪಟ್ಟಿದ್ದಲ್ಲಿ ಅವರ ನಾಮನಿರ್ದೇಶಿತರಿಗೆ 15 ಲಕ್ಷ ಪರಿಹಾರ, ಶಾಶ್ವತ ದುರ್ಬಲತೆಯಾದಲ್ಲಿ 22 ಲಕ್ಷ ಪರಿಹಾರ ಹಾಗೂ ತಾತ್ಕಾಲಿಕ ದುರ್ಬಲತೆಯಾದಲ್ಲಿ 50,000ವರೆಗೆ. ಇವೆಲ್ಲ ನಿಖರ ಆಸ್ಪತ್ರೆ ವೆಚ್ಚ. ಇವುಗಳಲ್ಲಿ ಯಾವುದು ಕಡಿಮೆಯೋ ಅದನ್ನ ನೀಡಲಾಗುತ್ತದೆ.
ಸರ್ಕಾರದಿಂದ ಏನೋ ಸವಲತ್ತುಗಳು ಏನು ಸರ್ ಸರ್ಕಾರದಿಂದ ಏನು ಸವಲತ್ತು ಇಲ್ಲ, ಏನಿದೆ ಹೇಳಿ. ಏನೂ ಇಲ್ಲ. ಈಗ ಕಳೆದ ಬಡವ್ರಿಗೆ ಯಾರಿಗೆ ಏನೂ ಇಲ್ಲ, ಒಂದು ಮನೆ ಇಲ್ಲ, ಒಂದು ಮಟ್ರಿ ಇಲ್ಲ, ಏನೂ ಇಲ್ಲ. ಈಗ ಕಳೆದ ವರ್ಷ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಖಾಸಗಿ ವಾಹನ ಡ್ರೈವರ್ಗಳು ಕಂಡಕ್ಟರ್ಗಳಿಗೂ ಒಂದು ಕಾರ್ಮಿಕ ಇಲಾಖೆಯನ್ನು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಖುಷಿ ಅನ್ಸುತ್ತೆ ನಿಮಗೆ? ಅದೇನು ಸರ್, ಅದು ಮಾಡ್ತಾರೆ ಇಲ್ಲ, ನಮ್ಗೇನು ಗೊತ್ತಾಗುತ್ತೆ. ಇನ್ಸೂರೆನ್ಸ್ ಆಗಿರ್ಬೋದು, ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಇದೆಲ್ಲ ಜಾರಿ ಏನೋ ಮಕ್ಳಿಗೆ ಅದಕ್ಕೂ ಇದಕ್ಕೂ ಸಹಾಯ ಮಾಡಿದ್ರೆ ಒಳ್ಳೇದೇ ನಮ್ಮ ಸರ್ಕಾರ. ಬೇರೆ ಅದಕ್ಕೆ ಯಾರಿಗೂ ಏನು ಮಾಡ್ತಾ ಇಲ್ವೇ. ಸಂತೋಷ್ ಲಾಡ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ ಈ ವಿಚಾರವಾಗಿ? ಈ ಜಾರಿ ಮಾಡಿದ ಸಂತೋಷ್ ಲಾಡ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಂತೋಷ್ ಲಾಡ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನೋ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀರಿ. ಗುಡ್ ಮಾರ್ನಿಂಗ್, ನಮಸ್ಕಾರ ಅಂತ. ಸರಿ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.